Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನೋಡಿ, ನಾಳೆ ರಾತ್ರಿನೇ ಪ್ರಜ್ವಲ್ರನ್ನ ವಶಕ್ಕೆ ಪಡೆಯುತ್ತೆ ಈಗ ಎಸ್ಐಟಿ ವಶಕ್ಕೆ ಪಡೆದ ನಂತರ ಪ್ರಜ್ವಲ್ರ ಒಂದು ವಿಚಾರಣೆ ನಡೆಯುತ್ತೆ. ಬಟ್ 31ಕ್ಕೆ ಬರ್ತೀನಿ ಅಂತ ಹೇಳಿರುವಂತಹ ವಿಡಿಯೋ, ಸೊ ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ? ಈಗ ಪ್ರಜ್ವಲ್ ನಿಜಕ್ಕೂ ಬರ್ತಾರೆ? ಈಗ ಟಿಕೆಟ್ ಎಲ್ಲ ಬುಕ್ ಆಗಿದೆ ನಿಜ, ಯಾಕಂದ್ರೆ ಕಳೆದ ಬಾರಿಯೂ ಕೂಡ ಇಂಥದ್ದು 2 ಸತಿ ಟಿಕೆಟ್ ಬುಕ್ ಮಾಡಿ ನಂತರ ಬಂದಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಆಗಿದೆ. ಸೊ ಹಾಗಾಗಿ ಈಗೇನು ಬಂದೇ ಬರ್ತಾರಾ, ವಿಚಾರಣೆಯನ್ನು ಎದುರಿಸ್ತಾರಾ ಅನ್ನುವಂಥದ್ದು ಗೊತ್ತಾಗಬೇಕು. ಸೊ ಈಗ ಬಿಡುಗಡೆ ಆಗಿರುವಂತಹ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ವಿಚಾರಗಳು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ, ಅಂದರೆ ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಈಗ ಮ್ಯೂನಿಕ್ನಿಂದ ಬುಕ್ ಆಗಿರೋದ್ರಿಂದಾಗಿ ಬಹುಶಃ ಮ್ಯೂನಿಕ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಈಗ ಜರ್ಮನಿಯ ಮ್ಯೂನಿಕ್ನಲ್ಲೇ ಇರಬಹುದು ಅನ್ನುವಂಥದ್ದು. ಆದರೆ ಅವ್ರು ಬಿಟ್ಟಿರುವಂಥ ಒಂದು ವಿಡಿಯೋ ಏನಿತ್ತಲ್ಲ, ಸೊ ಆ ಒಂದು ವಿಡಿಯೋದಲ್ಲಿರುವಂಥ ಆಡಿಯೋ ಅದು ಪ್ರಜ್ವಲ್ ರೇವಣ್ಣದೇನ. ಸೊ ಅಥವಾ ಇದೇನಾದರೂ ಮತ್ತೇನಾದರೂ ಫೇಕ್ ಆಗಿದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ತನಿಖೆಗಳು ಆ ಹಂತದಲ್ಲೂ ಕೂಡ ನಡೀತಾ ಇವೆ. ಸೊ ಒಟ್ಟಿನಲ್ಲಿ ಈಗ ಪ್ರಜ್ವಲ್ 31ಕ್ಕೆ ಬರ್ತಾರೆ, ಅಂದರೆ ನಾಳೆ ಮಧ್ಯರಾತ್ರಿನೇ ಆಗಮಿಸ್ತಾರೆ ಅನ್ನುವಂಥದ್ದು ಈ ಟಿಕೆಟ್ ನೋಡಿದ್ರೆ ಗೊತ್ತಾಗ್ತಾ ಇರುವಂಥ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ಜಾಯ್ನ್ ಆಗಿದ್ದಾರೆ. ಕಿರಣ್, ಈಗ ಟಿಕೆಟ್ ಬುಕ್ಕಿಂಗ್ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಸೊ ನಾಳೆ ಬೆಂಗಳೂರಿನ ನಮ್ಮ ಭಾರತೀಯ ಕಾಲಮಾನ ಪ್ರಕಾರ 3:30ಗೆ ಹೊರಡ್ತಾರೆ, ಮಧ್ಯರಾತ್ರಿ ಬರ್ತಾರೆ ಅನ್ನುವಂಥದ್ದಿದೆ. ಬಟ್ ಸ್ಟಿಲ್ ಇರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಬಂದೇ ಬರ್ತಾರಾ, ಮತ್ತೆ ಲಾಸ್ಟ್ ಟೈಮ್ ಥರ ಏನಾದರೂ ಕಣ್ಣಾಮುಚ್ಚಾಲೆ ಆಟ ಆಡ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದ್ದೇ ಇದೆ. ಏನ ಟಿಕೆಟ್ ಬುಕ್ಕಿಂಗ್ ವಿಚಾರ ಜೊತೆಗೆ SIT ಅವ್ರನ್ನ ಅಲ್ಲೇ ಹೋಗಿ ಅರೆಸ್ಟ್ ಮಾಡುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಏನು ಶೇರ್ ಮಾಡ್ಕೋಬಹುದು ಕಿರಣ್? ರೆಹಮಾನ್, ಈಗ ಸರಿ ಬಂದೇ ಬರ್ತಾನೆ ಅನ್ನೋ ಒಂದು ಓಪ್ಸ್ ಅಂತೂ ಇದೆ. ಯಾಕೆಂತಂದ್ರೆ ಆತನೇ ವಿಡಿಯೋ ಮಾಡಿ ನಾನು 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ SIT ಕಚೇರಿಗೆ ಬಂದು ಹಾಜರಾಗ್ತೀನಿ, ನಾನು ಈ ಒಂದು ವಿಚಾರಣೆಯನ್ನು ಎದುರಿಸ್ತೀನಿ ಅನ್ನೋದು ಕೂಡ ಆತನೇ ವಿಡಿಯೋ ಮಾಡಿ ಈಗಾಗಲೇ 2 ದಿನ ಹಿಂದೆ ಆತನೇ ಕೂಡ ಕಳಿಸ್ಕೊಟ್ಟಿರೋದು. ಇದು ಒಂದು ಕಡೆ. ಇನ್ನೊಂದು ಕಡೆ ಟಿಕೆಟ್ ಕೂಡ ಬುಕ್ ಆಗೋಗಿದೆ. ನೀವು ಹೇಳ್ದಂಗೆ ಹಿಂದೆ 2 ಸರಿ ಕೂಡ ಬುಕ್ ಆಗಿತ್ತು, ಅದಾದಮೇಲೆ ಆತ ಕ್ಯಾನ್ಸಲ್ ಮಾಡ್ಕೊಂಡಿದ್ದ, ಆ ಕಡೆ ಬರಲಿಲ್ಲ. ಆಮೇಲೆ ಜೊತೆಗೆ ಹಿಂದೆ ನೋಟಿಸ್ ಕೊಟ್ಟಾಗ ಕೂಡ ನಾನು 7 ಡೇಸ್ ಆದಮೇಲೆ ನಾನು ಇಂಡಿಯಾಗೆ ಬರ್ತೀನಿ ಅಂತಲೂ ಕೂಡ ಹೇಳಿದ್ದೆ, ಆವಾಗಲೂ ಕೂಡ ಬಂದಿರಲಿಲ್ಲ. ಹೀಗಾಗಿ ಆವಾಗಿದ್ದ ಪರಿಸ್ಥಿತಿ ಈಗಿರೋ ಪರಿಸ್ಥಿತಿ ಭಾಳಷ್ಟಿದೆ. ಯಾಕೆಂತಂದ್ರೆ ಅವಾಗ ಆತನಿಗೆ ಅಂತ ಅಂದರೆ ಅವಾಗ ಬರೀ ಲುಕ್ಔಟ್ ನೋಟಿಸ್ ಅನ್ನು ಕೊಟ್ಟಿದ್ರು, ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ. ಆದರೆ ಈ ಬಾರಿ SIT ಅಧಿಕಾರಿಗಳು ಅಂದರೆ ರಾಜ್ಯ ಸರ್ಕಾರ ಈಗಾಗಲೇ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ಪಾಸ್ಪೋರ್ಟನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅನ್ನೋದಿದೆ. ಅದನ್ನು ಕೂಡ ಈಗಾಗಲೇ ಅಲ್ಲಿ ಸಂಬಂಧಪಟ್ಟಂಥ ಸಚಿವರು ಕೂಡ, ಜೈಶಂಕರ್ ಅವರು ಕೂಡ ಆ ಪ್ರೋಸೆಸ್ಸಲ್ಲಿ ಇದೆ ಅನ್ನೋದನ್ನು ಕೂಡ ಹೇಳಿದರು. ಹಾಗಾಗಿ ಅದು ಎಷ್ಟು ಮಟ್ಟಿಗೆ ಅಂದರೆ ಅದನ್ನು ಇಮಿಡಿಯೇಟಾಗಿ ಆಗುತ್ತೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹಿನ್ನೆಲೆಯಲ್ಲಿ ಆತ ವಾಪಸ್ ಬರ್ತಿದ್ದಾನೋ, ಅಥವಾ ಇನ್ನೊಂದು ಕಡೆ ನಾವು ಕೂಡ ಹೇಳ್ದಂಗೆ ಈಗಾಗಲೇ 2 ದಿನ ಹಿಂದೆ 30ನೇ ತಾರೀಕುವರೆಗೂ ಆತನಿಗೆ ಗುರುಬಲ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ರು, 30 ಆದಮೇಲೆ ಬರ್ತಾನೆ ಅಂತ. ಅದು ಆ ಕಾರಣನೋ ಅಥವಾ ಈಗ ಸಂಬಂಧಪಟ್ಟಂತೆ ಇನ್ನೂ ಎಷ್ಟು ದಿನ? ಯಾಕೆಂದರೆ June 4th ರಿಸಲ್ಟ್ ಅಂತೂ ಇದೆ. June 1ಗೆ ನಿಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ಸ್ನ ಎಲ್ಲವೂ ಫೇಸ್ಗಳು ಮುಗಿದೋಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಬಹುಶಃ ಎಲ್ಲ ಮೀಡಿಯಾದು ಇರ್ಬೋದು, ಬಹುಶಃ ಎಲ್ಲರದು ಕೂಡ ಕಾನ್ಸಂಟ್ರೇಷನ್ ಕೂಡ ನಿಮಗೆ ಆ ಒಂದು ರಿಸಲ್ಟ್ಸ್ ಬಗ್ಗೆ ಇರ್ಬೋದು, ಎಲೆಕ್ಷನ್ ಬಗ್ಗೆ ಇರೋದು ಹೆಚ್ಚಿನ ಒಂದು ಈ ಸಂದರ್ಭದಲ್ಲಿ ನಾನು ಈ ಟೈಮಲ್ಲಿ ಬಂತು ಅಂದರೆ ನನ್ನ ಜೊತೆಗೆ ಅಂದರೆ ಸುದ್ದಿಗಳು ಆಗುವಂಥದ್ದು ಕಮ್ಮಿ ಆಗುತ್ತೆ ಅನ್ನೋ ಆ ವಿಚಾರ ಈ ಟೈಮಿಂಗ್ ನೋಡಿಕೊಂಡು ಆತ ಬರ್ತಾ ಇದ್ದಾನೋ ಅನ್ನೋದು ಕೂಡ. ಯಾಕೆಂದರೆ ಇದೆಲ್ಲವೂ ಕೂಡ ಆ ಥರ ಕಾಣಿಸ್ತಿದೆ. ಬಂದಮೇಲೆ ಆತನಿಗೆ ಇಮಿಗ್ರೇಷನಲ್ಲಿ, ಯಾಕೆಂತಂದ್ರೆ ಈಗಾಗಲೇ ಲುಕ್ಔಟ್ ನೋಟಿಸ್ ಕೊಟ್ಟಿರೋದ್ರೆ ಇಮಿಗ್ರೇಷನಲ್ಲಿ ಅಧಿಕಾರಿಗಳು ಆತನನ್ನು ಕಸ್ಟಡಿಗೆ ತೊಗೊಂಡು SIT ಆಫೀಸರ್ಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನಂತರ ಆತನನ್ನ ಪರೀಕ್ಷೆ ಅಂದರೆ ಮುಖ್ಯವಾಗಿ ಆಡಿಯೋ ಟೆಸ್ಟನ್ನು ಮಾಡ್ತಾರೆ. ಯಾಕೆಂದರೆ ಕೆಲವೊಂದಷ್ಟು ಏನೀಗ ಹೊರಗಡೆ ಬಂದಿದೆ, ರಿಲೀಸ್ ಆಗಿದೆ, ಕೆಲವೊಂದರಲ್ಲಿ ಆಡಿಯೋ ಮಾತ್ರ ಕೆಲವೊಂದು ಇದೆ. ಆ ಆಡಿಯೋ ಪ್ರಜ್ವಲ್ ಆಡಿಯೋನ ಮ್ಯಾಚ್ ಮಾಡೋಕ್ಕೆ ಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಕಿರಣ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.